ನಮ್ಮ ನೇಟಿವ್ ಬಂದಿದೀವಿ, ಅಂದ್ರೆ ನಮ್ಮಮ್ಮ ಹುಟ್ಟಿ ಬೆಳೆದಂತ ಊರಿಗೆ ಬಂದಿದೀವಿ. ಸೂಪರ್ ಆಗಿಲ್ವಾ? ಇಲ್ಲೆಲ್ಲ ಆಟ ಆಡ್ತಿದ್ವಿ ನಾನು ನನ್ನ ತಂಗಿರೆಲ್ಲ. ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲಿ ಅವ್ರ ರಜೆಗೆಲ್ಲ ಬಂದಾಗ ಇಲ್ಲೇ ಇರ್ತಾರೆ. ಮಾಮೂನ್ ಹೋಮ್ ಮಿನಿಸ್ಟರ್ ಇವರು. ಸೊ ಇವ್ರ ಹೆಸರು ಅನು ಅಕ್ಕ ಅಂತ. ನಾವು ತುಂಬಾ ಜನ ಕಾಣಿಸುತ್ತೆ ಇವಾಗ ಎಲ್ಲ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಅದು ಇವತ್ತು ನಾವು ನಮ್ಮ ನೇಟಿವ್ ಬಂದಿದ್ದೀವಿ, ಅಂದರೆ ನಮ್ಮಮ್ಮ ಹುಟ್ಟಿ ಬೆಳೆದಂಥ ಊರಿಗೆ ಬಂದಿದ್ದೀವಿ. ಸೊ ಇದೇ ವಿಡಿಯೋನಲ್ಲಿ ನಾನು ನಮ್ಮ ಅಮ್ಮನ ಅಪ್ಪ ಅಮ್ಮ ಅಂದರೆ ನಮ್ಮ ಅಜ್ಜಿ ತಾತ ಮತ್ತು ನಮ್ಮ ಮಾಮ ಆ್ಯಂಡ್ ಅವ್ರ ಫ್ಯಾಮಿಲಿನ ತೋರಿಸ್ತೀನಿ ನಾನು. ಸೊ ಅವ್ರ ಮನೆಗೆ ನಾವು ಸ್ಯಾಟರ್ಡೆ ನೈಟ್ ಬಂದಿದ್ದು. ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ ನೈಟ್ ಎಲ್ಲ. ಸೊ ಹಾಗಾಗಿ ಇವತ್ತು ಸಂಡೇ ಬೇರೆ ಗೈಸ್. ನಿಜವಾಗ್ಲೂ ವೆದರ್ ಮಾತ್ರ ಇಲ್ಲಿ ಫುಲ್ ಕಂಪ್ಲೀಟ್ ಕೋಲ್ಡ್ ಚಿಲ್ಡ್ ವೆದರ್ ಅಂತಾನೆ ಹೇಳ್ಬೋದು. ನಾವು ಬರೋ ದಿವಸನೇ ಮಳೆ ಬರೋ ಥರ ಆಗೋಗಿದೆ ಇಲ್ಲಿ. ಸೊ ಅಂದರೆ ಬಟ್ ಒಂಥರ ನೋಡೋಕ್ಕೂ ಚೆನ್ನಾಗಿದೆ ಇಲ್ಲಿ. ನೋಡ್ತೀನಿ ಇಲ್ಲಿಂದ ಇಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ ಇಲ್ಲಿನ ವ್ಯೂಸ್ ಎಲ್ಲ ಹೇಗಿದೆ, ನಮ್ಮ ಊರು ಹೇಗಿದೆ, ಆ್ಯಂಡ್ ನಮ್ಮೂರಲ್ಲಿರುವಂತಹ ನಮ್ಮನೆ, ನಮ್ಮ ಅಜ್ಜಿ ತಾತ ಮನೆ, ನಮ್ಮ ಮಾಮನ ಮನೆ ಎಲ್ಲ ಕಂಪ್ಲೀಟ್ ಒಂದು ವೀಡಿಯೋದಲ್ಲಿ ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ. ಸೊ ಆದಷ್ಟು ವೀಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ. ಆ್ಯಂಡ್ ಹಾಗೆ ನಮ್ಮ ಜೊತೆ ಗೈಸ್ ಇವತ್ತು ನಿಮ್ಮ ಪ್ರೀತಿಯಾದ ಜ್ಯೋತಿ ಮೇಡಮ್ ಅವರಿದ್ದಾರೆ. ಜ್ಯೋತಿ ಕೂಡ ಬಂದಿದ್ದಾಳೆ ಊರಿಂದ. ಸೊ ನೋಡೋಣ ಇವತ್ತಿನ ಡೇ ನಾವೆಲ್ಲ ಹೇಗೆ ಕಳಿತೀವಿ ಅಂತ. ಸೊ ಇವತ್ತು ಸಂಡೇ, ಇವತ್ತು ಒಂದೇ ಡೇ ಇರೋದು. ನಾವು ಇಲ್ಲಿಂದ ಮತ್ತೆ ಮಾರ್ನಿಂಗ್ ನಾವು ಅಂದರೆ ಬೆಂಗಳೂರಿಗೆ ಹೋಗ್ಬಿಡ್ತೀವಿ. ಸೊ ನೋಡೋಣ ಇವತ್ತಿನ ಡೇ ಹೇಗಿರುತ್ತೆ ಏನು ಎತ್ತ ಅಂತ. ಸೊ ಸದ್ಯಕ್ಕೆ ನನ್ನ ಜೊತೆ ನನ್ನ ಹಸ್ಬೆಂಡ್ ಅವ್ರು ಇದ್ದಾರೆ. ಹಾಯ್ ಮಾಡು. ನಮಸ್ಕಾರ. ನಾಡಿನ ಸಮಸ್ತ ಜನರಿಗೆ ಈ ಅರ್ಜುನ್ ಚಕ್ಕಿ ಮಾಡುವ ಎದೆಪೂರ್ವಕ ನಮಸ್ಕಾರವನ್ನು ಕೋರುತ್ತಿದ್ದೇವೆ. ನಮ್ಮ ಅಜ್ಜಿ ಕುಳುಮುಟೆಯಲ್ಲೇ ಇದ್ದಾರೆ. ಹಾಯ್ ಮಾಡು. ಹಾಯ್. ಏಯ್ ಬೇಬಿ ಇಲ್ಲಿ ಬರೋ, ಇಲ್ಲಿ ಬರೋ, ಇಲ್ಲಿ ಬರೋ, ಇಲ್ಲಿ ಬರೋ, ಇಲ್ಲಿ ಬರೋ. ನೋಡು ಗಂಡ ಹೆಂಡತಿ ನೋಡುವ ಗಂಡ ಫೋಟೋ ಸೂಪರ್ ಆಗಿಲ್ವಾ? ಮುದ್ದಾದ ಗಂಡ ಯಾರಾದ್ರೂ ಹೇಳ್ತಾರ ಹೇಳಿ. ಬೊಂಬೆ ಹೋಗ್ಬಿಟ್ಟು ನಾನು ಗಂಡ ಮಾಡಿರೋದು. ನೀನ್ ಗಂಡ ಇವಾಗ ಯಾವ ರೂಪದಲ್ಲಿ ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಏನು ಎತ್ತ, ಆ್ಯಂಡ್ ನಮ್ಮೂರೆಲ್ಲ ಹೇಗಿದೆ, ಆ್ಯಂಡ್ ನಮ್ಮ ಮನೆ ಹೇಗಿದೆ ಅಂತೆಲ್ಲ ಕಂಪ್ಲೀಟ್ ನಾನು ನಿಮ್ಗೆ ಇವತ್ತು ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಆ್ಯಂಡ್ ಹಾಗೆ ನಮ್ಮ ಅಜ್ಜಿ ತಾತನ ಸಹ ತೋರಿಸ್ತೀನಿ ನಾನು. ಅಂದರೆ ನಮ್ಮಮ್ಮ ಅವರ ಅಪ್ಪ ಅಮ್ಮ ತೋರಿಸ್ತೀನಿ, ಆ್ಯಂಡ್ ನಮ್ಮ ಅಮ್ಮನ ತಮ್ಮನ ಸಹ ತೋರಿಸ್ತೀನಿ. ಸೊ ಈ ಮನೆ ನಾನು ಇವಾಗ ನಾವಿರೋವಂಥ ಮನೆ ತೋರಿಸ್ಬಿಡ್ತೀನಿ ರೀ, ನಾವು ಯಾರ ಮನೇಲಿದ್ದೀವಿ ಅಂತ. ಆ್ಯಂಡ್ ಹಾಗೆ ಇಲ್ಲಿನ ವ್ಯೂಸ್ ತೋರಿಸ್ತೀನಿ ನಿಮಗೆ, ಯಾವ ಥರ ಇದೆ ಕ್ಲೈಮೇಟು ವೆದರು ಎಲ್ಲ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲೇ ಗಾಳಿ, ಅಷ್ಟು ಗಾಳಿ, ನನ್ನ ಕೂದಲೇ ಆರೋಗ್ತಿದೆ, ಆ ರೇಂಜ್ಗೆ ಗಾಳಿ ಇದೆ ಇಲ್ಲಿ. ಆಚೆ ಮಾತ್ರ ಬರೋಕ್ಕೆ ಆಗಲ್ಲ, ಅಷ್ಟು ಕೂಲ್ ವೆದರ್ ಇದೆ. ಸೊ ಬನ್ನಿ ನಾನು ಇವಾಗ ತೋರಿಸ್ತೀನಿ ಗೈಸ್. ಇದೆಲ್ಲ ಕಂಪ್ಲೀಟ್ ನಮ್ಮೂರು. ಈ ಊರ ಹೆಸರು ಬಂದ್ಬಿಟ್ಟು ಎಲ್ಸ್ಕೆರೆ ನಮ್ಮ ಊರು. ಸೊ ಇದು ಎಲ್ಸ್ಕೆರೆ. ಸೊ ನೋಡಿ ಇಲ್ಲೆಲ್ಲ ನಾವು ಓಡಾಡ್ತಿದ್ವಿ, ಬಟ್ ಇವಾಗೆಲ್ಲ ಆಗಲ್ಲ ಓಡಾಡೋಕ್ಕೆ. ಬಟ್ ಈ ಕಡೆ ಕಾಲ್ದಾರಿ ಇದೆ, ಅಲ್ಲಿಂದ ಹೋಗಬೇಕು. ಬಟ್ ಇಲ್ಲೆಲ್ಲ ಫುಲ್ಲು ಕಂಪ್ಲೀಟ್ ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದೆ. ಇದು ಕಂಪ್ಲೀಟ್ ನಾವಿಲ್ಲೆಲ್ಲ ಆಡ್ತಾ ಇದ್ವಿ, ಇಲ್ಲೆಲ್ಲ ಆಟ ಆಡ್ತಿದ್ವಿ ನಾನು ನನ್ನ ತಂಗಿರೆಲ್ಲ. ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲಿ ಅವ್ರ ರಜೆಗೆಲ್ಲ ಬಂದಾಗ ಇಲ್ಲೇ ಇರ್ತಾ ಇದ್ದು. ಸೊ ಇದು ಬಂದ್ಬಿಟ್ಟು ಈ ಮನೆ ಬಂದ್ಬಿಟ್ಟು ನಮ್ಮ ಮಾಮಂದು, ಅಂದರೆ ನಮ್ಮಮ್ಮ ಇದ್ದಾರಲ್ಲ ಅವ್ರ ತಮ್ಮಂದು ಮನೆ. ಆ್ಯಂಡ್ ಚೆನ್ನಾಗಿದೆ ಇದು ಮನೆ ಸಹ. ನಾನು ನೆಕ್ಸ್ಟು ಆಮೇಲೆ ನಾನು ನಮ್ಮ ಅಜ್ಜಿ ತಾತ ಅವ್ರ ಮನೇನ ಮತ್ತು ನಮ್ಮ ಅಜ್ಜಿ ತಾತನ ಜೊತೆಲೇ ತೋರಿಸ್ತೀನಿ ನಾನು ನಿಮಗೆ. ಸೊ ಈಗ ಸದ್ಯಕ್ಕೆ ಒಳಗಡೆ ಇರೋರನ್ನ ಮಾತಾಡ್ಸ್ಕೊಬರೋಣ ಬನ್ನಿ. ನಡಿಮಾ ಸಿರಿ ತೆಗಿ. ತುಂಬ ತಿಂಗಳಾಯಿತು ಗೈಸ್ ನಾವಿಲ್ಲಿ ಬಂದು. ಈಗ ನಾವು ಮನೆ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ. ಬಟ್ ಮನೆ ಎತ್ಬಿಟ್ಟ ಚಿನ್ನ ಎಲ್ಲಾನು. ಇವಳು ಒಂದು ನಮ್ಮ ಮಾವನ ಮಗಳು. ಹಾಯ್ ಮಾಡು. ಹೇಳು ನಿನ್ನ ಹೆಸರೇನು? ಇವಳ ಹೆಸರು ಸಿಂಚನ ಅಂತ. ನಾವೆಲ್ಲ ಪ್ರೀತಿಯಿಂದ ಚಿನ್ನು ಅಂತ ಕರಿತೀವಿ. ಸೊ ಈಗ ಮೇನ್ ಆಗಿ ನಮ್ಮ ಮನೆ ಹೋಮ್ ಮಿನಿಸ್ಟರ್ ತೋರಿಸ್ತೀವಿ. ಅಂದ್ರೆ ನಮ್ಮ ಮಾಮನ ಹೋಮ್ ಮಿನಿಸ್ಟರ್ ಇವರು. ಸೊ ಇವ್ರ ಹೆಸರು ಅನು ಅಕ್ಕ ಅಂತ. ನಾವು ತುಂಬಾ ಜನ ವ್ಲಾಗ್ ಅಂದ್ರೆ ಲೈಕ್ ಕೆಲವೊಂದು ಲಾಸ್ಟ್ ಜ್ಯೋತಿ ಅವರು ಇದಕ್ಕೆ ಹೋದಾಗ, ಊರಿಗೆ ಹೋದಾಗ ಅಲ್ಲಿ ಇವ್ರು ಸೇಮ್ ನಮ್ಮ ಅನು ಅಕ್ಕನ ತರಾನೇ ಇರೋದು ಅಂತ ಹೇಳ್ತಿದ್ವಲ್ಲ. ಸೊ ಇವ್ರೇ ಅವ್ರು ಅನು ಅಂತ. ಅನು ಅಕ್ಕ ಸೇ ಹಾಯ್. ಸೊ ಇವ್ರೊಂಥರ ಏನಾಗಲ್ಲ ತೋರ್ಸು ಗೈಸ್. ಇವ್ರು ಬಂದ್ಬಿಟ್ಟು ನಮ್ಮ ಅಮ್ಮ ಇದಾರಲ್ಲ ಅವ್ರ ತಮ್ಮನ್ನ ವೈಫ್. ಕರೆಂಟ್ ಬೇರೆ ಹೋಗ್ಬಿಟ್ಟಿದ್ದೆ ಗೈಸ್, ನೈಟ್ ಹೋಗಿದ್ ಕರೆಂಟ್. ಏನ್ ಮಾಡಿದ್ಯಾ ಅಕ್ಕ? ಹೋಗ್ಲಿ ಬಿಡು. ಅಯ್ಯೋ ಟಿಫನ್ಗೆ ಏನ್ ಮಾಡ್ತಿದ್ಯ ಹೇಳಿ? ಹೋಗ್ಲಿ. ಟೊಮೊಟೊ ಬಾತ್ ಟಿಫನ್ಗೆ. ಹಾ ಏನದು? ಏನದು? ಮೊಸಪ್ಪು. ಮೊಸಪ್ಪು ಅನ್ನು
ಮೊಸ್ಸಪ್ಪು ಅಲ್ಲದ ಮೊಸ್ಸಪ್ಪು. ಇದೇನಿದು ಮೊಸ್ಸಪ್ಪು ಗೈಸ್, ನಮ್ಮ ಅಕ್ಕ ಹೇಳೋದು ಮೊಸ್ಸಪ್ಪು. ಇದೇನಿದು? ಓಕೆ. ಆಮೇಲೆ ಇನ್ನೇನು? ರೈಸು. ಇಲ್ಲಿ ಟೊಮೆಟೊ ಬಾತ್ ಇಟ್ಟಿದ್ದಾರೆ ಗೈಸ್. ನೈಟ್ ನಾವು ಬಂದಿದ ತಕ್ಷಣನೇ ಇಲ್ಲೇನೋ ಒಂದು ಪೂಜೆ ಇದೆ. ಏನಕ್ಕ ಇದ್ದಿದ್ದು ಪೂಜೆ? ಊನಂಗಿ. ವರ್ಷಕ್ಕೊಂದ್ಸಲ ಮಾಡೋದಂತೆ, ನಮಗೂ ಗೊತ್ತಿಲ್ಲ. ಬಟ್ ನಾವು ಬರೋ ದಿವಸನೇ ಅದು ಮಾಡಿದ್ರು. ಸೊ ಹಾಗಾಗಿ ನಾವೆಲ್ಲ ಅಲ್ಲೇ ಟೆಂಪಲ್ ಅಲ್ಲೇ ಹೋಗಿ ಊಟ ಗೀಟ ಎಲ್ಲ ಮಾಡ್ಕೊಂಡು ಅಲ್ಲಿಂದನೇ ಮುಗಿಸ್ಕೊಂಡು ಬಂದ್ವಿ. ನೈಟ್ ಏನು ಊಟ ಮಾಡ್ಬೇಕಿತ್ತು ಗೈಸ್. ಇನ್ನೊಂದೇನಂದ್ರೆ ಮಳೆ ಅಲ್ಲಿ ಲೈಕ್ ಕಾಡಿಸ್ತಾ ಇದೀವಿ ನೋಡ್ತೀರ ನಾವು ನೀಟಾಗೆ. ಸೂಪರ್ ಸೂಪರ್. ಅಲ್ಲಿ ಊಟ ಮಾಡ್ಕೊಂಡು ದೇವಸ್ಥಾನದಲ್ಲಿ ಊಟ ಮಾಡ್ಕೊಂಡು ಡೈರೆಕ್ಟ್ ಮನೆಗೆ ಬಂದ್ವಿ. ಅಲ್ಲೇನು ಜಾಸ್ತಿ ಅಂದ್ರೆ ಇಲ್ಲೇನು ನಾವು ಊಟ ಮಾಡಿಲ್ಲ ಅಲ್ಲ ನೈಟ್. ಬಟ್ ನಮ್ಮ ಅಕ್ಕ ಮಾಡಿದ್ರು ಅನ್ನ ಸಾರು. ಬಟ್ ದೇವ್ರ ಪ್ರಸಾದ ಮಿಸ್ ಮಾಡ್ಕೋಬಾರ್ದು ಅಂದ್ಬಿಟ್ಟು ನಮ್ಮ ಅಕ್ಕ ಅಲ್ಲಿ ಕರ್ಕೊಂಡೋಗಿ ಎಲ್ಲರಿಗೂ ಊಟ ಮಾಡಿಸ್ಕೊಂಡು ಕರ್ಕೊಂಡ್ಬಂದ್ರು. ಚೆನ್ನಾಗಿತ್ತು. ಪಲಾವು ಮತ್ತೆ ಕೇಸರಿ ಬಾತ್ ಏನೋ ಮಾಡಿದ್ರು. ಅದಕ್ಕೆ ಯಾರು ಹೌದಾ? ಸೇಮ್ ಜ್ಯೋತಿ ಪಾಟು ಅವಳಿಗೆ ನಾನು ಚೆನ್ನಾಗಿ ಕಾಣ್ಬೇಕು, ಚೆನ್ನಾಗಿರೋದು ಮಾತ್ರ ಹಾಕು ಅಂತ ಏನಿಲ್ಲ. ನೋಡಿ ಇವ್ರದ್ದು ಇನ್ನೊಂದು ಮನೇಲಿ ನೋಡಿ ಗೈಸ್, ಇವ್ರದ್ದು ಎಲ್ಲಿ ತೋರ್ಸ್ ಜಾಗ ಬಿಡು. ಮಂಚ ತಗೊಂಡ್ಬಂದು ಹಾಲ್ಗೆ ಹಾಕೋಬಿಟ್ಟಿರೋದು. ಏನಕ್ಕಕ್ಕ ಇದು ಹಾಲ್ಗೆ ಹಾಕೊಂಡಿರೋ ಪ್ಲಾನ್ ನಿಂದು? ಏನಕ್ಕಕ್ಕ? ಅಂದ್ರೆ ಇದೊಂಥರ ಚಂದ ಗೈಸ್. ನೋಡಿ ಇಲ್ಲೇ ಹಾಲಲ್ಲೇ ಹಾಕೋಬಿಟ್ಟಿದ್ದಾರೆ ಆರಾಮಾಗಿ. ಇಲ್ಲೇ ಟಿವಿ ಗಿವಿ ನೋಡ್ಕೊಂಡು ನೋಡಿ, ಇಲ್ಲೇ ಟಿವಿ ಇರೋದು. ಇಲ್ಲೇ ಆರಾಮಾಗಿ ಟಿವಿ ನೋಡ್ಕೊ, ಇಲ್ಲೇ ತಿನ್ನು, ಇಲ್ಲೇ ದಬಾಕೋ, ಆ ತರ. ಇವ್ ನೋಡಿ ನನ್ನ ಮುದ್ದು ನಮ್ಮ ಮಾಮಣ್ಣ ಮಗ, ಎರಡನೇ ಮಗ ಇವನು. ಅವಳು ದೊಡ್ಡ ಮಗಳು, ಇವನು ಎರಡನೇ ಮಗ. ಇವನ ಹೆಸರು ಬಂದ್ಬಿಟ್ಟು ಏನಕ್ಕ ಇವನ ಹೆಸರು? ಲಕ್ಷ್ಮೀನಾರಾಯಣ. ನನ್ಗೆ ಇವನ ಹೆಸರು ಜಾಸ್ತಿ ಗೊತ್ತಿಲ್ಲ ಗೈಸ್, ಲಕ್ಷ್ಮೀನಾರಾಯಣ. ಬಟ್ ನಾವು ಕರೆಯೋದು ಇವನ್ನ ಗುಂಡ ಅಂತ. ಗುಂಡ ಇಲ್ಲಿ ಸಾಮ್ರಾಟ್ ಬಂದ, ಸಾಮ್ರಾಟ್ ಹೋಗಲಿ. ಅವ್ನು ನಾಚ್ಕೊಳ್ಳೋದು ಜಾಸ್ತಿ ಗೈಸ್, ನಾನು ಮಾತಾಡಿದ್ರೆ ಆಗಲ್ಲ ಅವನಿಗೆ. ನೋಡಿ ಸ್ಟೋರೇಜ್ ತರ ಇಲ್ಲಿ ಮಾಡ್ಕೊಂಡಿದ್ದಾರೆ. ಲೈಕ್ ಅದು ಇದು ವಾಷಿಂಗ್ ಮಿಷಿನ್, ಬೇಡದೇ ಇರೋ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಆಮೇಲೆ ಕರೆಂಟ್ ಬಂದಿರೋ ಎಲ್ಲ ತೋರಿಸಿದೆ ಗೈಸ್, ಕಿಚನ್ ಎಲ್ಲ. ಬಟ್ ಮನೆ ಚೆನ್ನಾಗಿದೆ. ನಮ್ಮ ಮಾಮ ಅವ್ರು ಕಟ್ಸ್ಕೊಂಡಿರೋದು ಇದು. ರೀಸೆಂಟ್ ಎಷ್ಟು ವರ್ಷ ಆಯ್ತಾ ಕಟ್ಸಿ? ಅಕ್ಕ ಎಷ್ಟು ವರ್ಷ ಆಯ್ತು ಮನೆ ಕಟ್ಸಿ? 5 ವರ್ಷ ಆಯ್ತು. ನಮ್ಮ ಜ್ಯೋತಿಯವರು ಇಲ್ಲಿದ್ದಾರೆ. ಜ್ಯೋತಿ ಸೇ ಹಾಯ್. ಜ್ಯೋತಿ ಹಾಯ್. ಜ್ಯೋತಿನ ಅಕ್ಕ ಬ್ಲಾಗ್ ಅಲ್ಲಿ ಜ್ಯೋತಿನೇ ನೋಡ್ಬೇಕಂತ ಎಲ್ಲರೂ. ಯಾಕಂತೆ? ಅವಳಂದ್ರೆ ಇಷ್ಟ ಅವಳಿಗೆ, ಎಲ್ಲಾರ್ಗುನು. ಹಾ ಚೆನ್ನಾಗೇ ಇದೆಯಾ ಅವಳೆ? ನೀನು ಚೆನ್ನಾಗಿದ್ಯಾ? ಯಾರ ನಿಮ್ಮಿಬ್ಬರದು ಏನು ಅಂತ ಹೇಳಿದ್ರೆ ಚೆನ್ನಾಗಿರೋದೇ ಹಾಕ್ಬೇಕು, ಚೆನ್ನಾಗಿಲ್ದಿರೋದೆಲ್ಲ ಹಾಕ್ಬಾರ್ದು ಅನ್ನೋದೊಂದು. ಕರೆಂಟ್ ಬೇರೆ ಹೋಗ್ಬಿಟ್ಟಿದೆ ಗೈಸ್. ಕರೆಂಟ್ ಹೋಗಿ ನೈಟ್ ಹೋಗಿದ್ದು ಕರೆಂಟ್. ಇನ್ನೂ ಕರೆಂಟ್ ಬಂದಿಲ್ಲ ಗೊತ್ತಾ ಇಲ್ಲಿ. ನೋಡಿ ನಾನು ಟೀ ಕುಡಿತಾ ಇದ್ದೀನಿ. ಇವಾಗ ಟೀ ಕುಡಿತಾರದು. ಇವಾಗ ಟೀ ಕುಡಿದು ನಾವು ಊಟ ಮಾಡ್ಬೇಕು, ಅಂದರೆ ಟಿಫನ್ ಮಾಡ್ಬೇಕು. ಸಾರಿ ಲಡ್ಡುಮ್ಮ, ಲಡ್ಡು ಲಡ್ಡು ಕಾರ್ ಕೊಟ್ರೆ ಈ ರೇಂಜಿಗೆ ಮಾಡಿಕ್ಕಿದ್ದಾರೆ. ನಿಮ್ಮನೆ ಮಕ್ಳು ಯಾರು ಹಿಂಗ್ ಮಾಡ್ತಾರ? ಒಂದೊಂದು ಪರ್ಸನ್ ಬಿಚ್ಚಿ ಸಪ್ರೇಟ್ ಆಗಿ ಹಾಕ್ತಿದ್ದಾರೆ. ಕಾರ್ ಕೊಟ್ಟಿದ್ರೆ ಮನುಷ್ಯನ್ ಕೊಟ್ರು ಪೀಸ್ ಮಾಡಿ ಹಾಕ್ತಾರೆ. ಕಾರ್ ಅಲ್ಲ ಹಂಗ ಯಾವ ರೇಂಜ್ ಮಾಡೋಣ. ಆಯ್ತಾಯ್ತಮ್ಮ ವಾರಮ್ಮ ಹೊಡಿಯೋಣ. ಏನೇ ಮಾಡಿದ್ರು ಕಟ್ ಮಾಡೋದು ನಾನೇ ಎಡಿಟ್ ಮಾಡೋದು ಬಿಡು. ನಾನೇ ಎಡಿಟ್ ಮಾಡಿ ನಂದು ನಾನೇ ಡಿಲೀಟ್ ಮಾಡೋದು. ಎಷ್ಟು ಸ್ಲಿಮ್ ಆಗ್ಬಿಟ್ಟಾರೆ ಇವರು. ಇವರೇ ಅವರ. ಹಾಯ್ ಹೇಳು ಮಾಮ ಹೋಗ್ಲಿ. ಗೈಸ್ ಇವರೇ ನಮ್ಮ ಮಾಮ, ನಮ್ಮ ಗೋವಿಂದ್ ಮಾಮ, ಬಾಡಿ ಬಿಲ್ಡರ್. ಇನ್ನ ನೆಕ್ಸ್ಟ್ ಬರೋದಕ್ಕೆ ಬಾಡಿ ಬಿಲ್ಡರ್. ನೋಡಿ ಆಗ್ಲೇ ವಾರ್ಮ್ ಅಪ್ ಮಾಡ್ತವ್ರೆ. ಇವಾಗ ಏನೋ ನನ್ನ ಹತ್ರ ಚಾಲೆಂಜ್ ಮಾಡೋರೆ, ಡಿಪ್ಸ್ 100 ಹೊಡಿತೀನಿ ಅಂತ. 100 ಹೊಡಿಲಿ ಡಿಪ್ಸ್. ನಮ್ಮಣ್ಣ ಒಂದು ನಮ್ಮಣ್ಣ ಒಂದು ಚಾಲೆಂಜ್ ಮಾಡೋದಂತೆ. ಭಾನುವಾರ ಅವನು ಜಿಮ್ ಹೋಗಿವೆ 1050 ಡಿಪ್ಸ್ ಹೊಡೆದವ್. ಯಾರು 10 ನಿಮಿಷ 1 ಅವರ್ದಲ್ಲಿ 1000 ಹೊಡೆದಿದ್ಯಾ? ಯಾವಾಗ? ಒಂದ್ ಮಂತ್ ಆಯ್ತು. ಹೊಡಿ ಇವಾಗ. ಇವಾಗ ನೋಡ್ಗುರು, ಇವಾಗ ನಮ್ಮ ಅಣ್ಣ ಏನ ಇವಾಗ 1 ಅವರ್ 2 ಅವರ್ ಟೈಮ್ ಕೊಡ್ತೀವಿ. 1000 ಹೊಡೆದ್ರೆ ನಾನೇ ಚಿಕನ್ ತರಿಸ್ತೀನಿ. 1 ಅವರ್ ಅಲ್ಲಿ 1000. ಇಬ್ರಲ್ಲ, ನೀನು ಇವ್ರು ಎಷ್ಟು ಹೊಡಿತಾನೆ, ನಾನು ಎಷ್ಟು ಹೊಡಿತಾನೆ? ನಾನು 10 ಹೊಡಿತೇನೆ ಗುರು, ನನ್ನ ಕೈಲಿ ಆಗಲ್ಲ. ನೀನು ಒಪ್ಕೊಂಡಿದ್ದಾನೆ 1000 ಹೊಡಿತಾನೆ 1 ಅವರ್. ನೋಗುರು ಲೆಕ್ಕ ಹಾಕು. 1 ಅವರ್ ಹೊಡಿತಾರೆ ಸಾಹಸ ಸಿಂಹ ಮಾಮ. ನಿಜ ಏನಪ್ಪ ಇದು? ದೇಹ ಅಲ್ಲ ಇದು, ತೊಳೆ ಅಲ್ಲ.
ಆಚೆ ನೆಕ್ಸ್ಟ್ ಟೈಮ್ ಬರೋಷ್ಟರಲ್ಲಿ ಹೊಟ್ಟೆ ಕರಗಿಸಿರ್ಬೇಕು ಅಂತ. ಸೊ ನಾನ್ ನೆಕ್ಸ್ಟ್ ಟೈಮ್ ಬರೋಷ್ಟರಲ್ಲಿ ನಮ್ಮ ಮಾಮ 6 ಪ್ಯಾಕ್ ಮಾಡಿರ್ತಾರೆ, ಹೊಟ್ಟೆ ಕರಗಿಸಿರ್ತೀವಿ. ಇವಾಗ ಹೇಳ್ಕೊಂಡ್ರು ಎಲ್ಲರಿಗೂ ಕಾಣಿಸುತ್ತೆ, ಇವಾಗ ಎಲ್ಲರಿಗೂ ಕಾಣಿಸುತ್ತೆ. ನೀವ್ ಇದ್ರಲ್ಲಿ ವಿಡಿಯೋನೇ ರೆಕಾರ್ಡ್ ಆಗೈತೀನಿ, ಹೊಟ್ಟೆ ಕರ್ಕೊಂಡು ಹೇಳ್ಕೊಂಡಿರೋದು. ತೋರ್ಸ್ಲಾ ನಮ್ಮಮ್ಮ ಹಿಂದಿ ಮಾತಾಡೋದು ನೋಡಿ. ಮಾಸ್ಟ್ರು ತುಮಕು ಮಾತ್ರ ಕೆಲಸ ಇರೋದು. ಬೋಲೋ मरा लाइन में ಮರ ಲೈನ್ ಮೇಲೆ लाइन में नहीं रे. हेलो तू जाता को जाता आगे ऊपर के जाता रे. तू जा. ಯು ರೆಡಿ? ಗೈಸ್ ಇವಾಗ ನೋಡಿ ನಮ್ಮ ಮಾಮ ಎಷ್ಟು ಟಿಪ್ಸ್ ಗೈಸ್, ಎಷ್ಟು ಮಾಮ ಟಿಪ್ಸ್ 500 ಇಲ್ಲ 1000, ಒಟ್ನಲ್ಲಿ 500 ನಮ್ದು ಮ್ಯಾಕ್ಸಿಮಮ್. ಅಂದ್ರೆ ಸ್ವಲ್ಪ ಸ್ವಲ್ಪ ಟೈಮ್ ತಗೊಂಡು ಹೊಡಿತೀಯಾ? 500 ಒಂದ್ ಸೆಟ್ 100 5 ಸೆಟ್ ಅವ್ರ ಹೆಂಡತಿ ನೋಡಿ. ಎಳ್ಕೊಮಮ್ಮ ಇನ್ನೊಂಚೂರು, ಇವಾಗ ಎಳ್ಕೊ ಆಯ್ತು. ಒಟ್ನಲ್ಲಿ ನಿನ್ ಬೈ ಚಿಪ್ಸ್ ಎಲ್ಲ ಚೆನ್ನಾಗಿ ಮಾಡಿದೆ ಮಮ್ಮ, ಮಾಡಮ್ಮ. ಓಕೆ ಗೈಸ್, ನಾನು ಇದು ಕೌಂಟ್ ಮಾಡಕ್ಕೆ ವಿಡಿಯೋ ಮಾಡಿದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ, ಒಂದ್ ಸ್ವಲ್ಪ ಮಾಡ್ತೀನಿ. 1 2 3 4 5 6 7 8 9 10 11 12 13 14 15 4 35 36 37 38 40 41 42 43 44 45 46 47 48 40 48 49 50. ಬಿಡಮ್ಮ ಗೈಸ್, ಇವಾಗ 50 ಮಾಡಿದ್ದಾರೆ. ಒಂದು ಸ್ವಲ್ಪ ಹೊತ್ತು ನಮ್ಮ ಬಾಡಿ ಬಿಲ್ಡರ್ ಅವರು ಸ್ವಲ್ಪ ರೆಸ್ಟ್ ತಗೊಳ್ತಾರೆ. ನೆಕ್ಸ್ಟ್ ಸಿಗುವ. ಪ್ರೋಟೀನ್ ಕೊಡೋಣ. ನೆಕ್ಸ್ಟ್ ಪ್ರೋಟೀನ್ ಕೊಡ್ಬೇಕಾದ್ರೆ ಪ್ರೋಟೀನ್ ಎಗ್ ಕರಿ ಚಿಕನ್ ಫ್ರೈ ಅದೇ ಪ್ರೋಟೀನ್. ಇವ್ರು ಯಾರು ಇಲ್ಲಿ ಏನ್ ಮಾಡ್ತಾರ ಇವ್ರು? ಅವರು ಪ್ರೋಟೀನ್ ಲೆಕ್ಕ ಹಾಕ್ತಾ ಇರೋದು ಕೌಂಟ್ರು. ಎಷ್ಟಾಯ್ತು ಮ್ಯಾಮ್? 50 ಏಡ್ಸಿದ್ ನಾವು, ಅವಳಲ್ಲಿ ಬರೀತಾರೆ ಅವರು ಮಾಡಲ್ಲ. ಅರ್ಜುನ್ ಜಾಕಿ ಅವರು 50 ಅಂತೂ ಆಗಲ್ಲ, ಒಂದು 5 ಚಿಕನ್ ಕರಿ ಚಿಕನ್ ಕಬಾಬ್ ಎಲ್ಲ ಮಾಡಿ ಅಲ್ಲಿ ರೆಡಿ ಮಾಡೋಳೇನೋ ಅಂದಂಗೆ ಎಲ್ಲ ಮಾಡಿದ್ವಿ, ತಿನ್ಸ್ಕಳಿಸ್ತೀವಿ. ನೋಡಿ ಪ್ರೋಟೀನ್ ಮಾಡಿ ತಿಂದ್ರು ಇನ್ನೊಂದ್ಸರಿ ದೀಪ ಇವಾಗ ನಾವು ಹೊಡಿತೀರಲ್ಲ 45 46 47 50 ಅಂತ ಹೇಳ್ಬೋದು. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 26. ಓಕೆ ಬಿಡು ಚಿನ್ನ, ನಮ್ಮ ಪಾಪ ನನ್ನ ಗಂಡನ ಕೈ ಏಟಾಗಿದೆ ಗೈಸ್, ಆಗಲ್ಲ ಅದಕ್ಕೆ. ಪಾಪ ನಮ್ಮ ಮಾಮ ನೋಡಿ, ನಮ್ಮ ಮಾಮ ಮಾತ್ರ ಇವಾಗ 50 ಹೊಡೆದು ರೆಡಿನಾ? ಅದಕ್ಕೋಸ್ಕರ ಕುಳ್ಮುಟ್ಟೆ ಹೊಲ ಕೊಯ್ದಿದ್ದೀನಿ, ಹೊಲದಲ್ಲಿ ಕೆಲಸ ಮಾಡಿದೀನಿ ಅಂತ ಹೇಳಿ ಜಾಗ ಇದೆ. ಇದು ಬೆಳೆದಿದ್ದು ಅವ್ರ ಹೊಲ ಎಲ್ಲ ಇಲ್ಲೇ ಇರೋದು. ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ. ಆ ಆಸ್ತಿನ ಹೇಗ್ ಖರ್ಚು ಮಾಡ್ಬೇಕಂತ ಗೊತ್ತಿಲ್ಲ. ಅದಕ್ಕೋಸ್ಕರ ತಿರುಪತಿಗೆ ಬರ್ಕೊಡ್ಬೇಕು ಅಂತ ಇವ್ರು ಅನ್ಕೊಂಡಿದ್ರೇನೋ ನಮಗೂ ಗೊತ್ತಿಲ್ಲ. ಯಾಕಂದ್ರೆ ಇವ್ರ ತಮ್ಮನ ಹೆಸರು ಗೋವಿಂದ. ಸೊ ಇವಾಗ ನಾವೆಲ್ಲಿದ್ದೀವಿ ಅಂದ್ರೆ ಗೈಸ್, ನಮ್ದು ತೋಟನ ಹೊಲ ನಮ್ಮ ಇದು ಹೊಲಕ್ ಬಂದಿದೀವಿ. ಜಮೀನ್ ನಮ್ ಜಮೀನಿಗೆ ಬಂದಿದೀವಿ ನೋಡಿ ಗೈಸ್. ಇಲ್ಲಿ ಕಾಣಿಸ್ತಿದ್ಯಲ್ವಾ, ಇಲ್ಲಿ ಇದೆ ನಮ್ಮ ಜಮೀನ್. ಎಲ್ಲಾ ಕುಯ್ದ್ಬಿಟ್ಟಿದ್ದಾರೆ. ಇಲ್ಲಿ ನೋಡು, ಇವರು ಹೊಲದಲ್ಲಿ ಕೆಲಸ ಮಾಡೋಂತ ಬಂದ್ರು. ಇವ್ರಿಗೆ ಸರ್ಪ್ರೈಸ್ ಎಲ್ಲ ಅವರೇ ಕಟ್ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ. ನನಗೆ ಸ್ವಲ್ಪ ಭಯ ಗೈಸ್. ಇವಾಗ
ಮೊನ್ನೆ ಇನ್ನೊಂದ್ ಏನ್ ಗೊತ್ತಾಗಿದೆ ಮೊನ್ನೆ ಇನ್ನೊಂದೇನಾಗಿದೆ ಮೊನ್ನೆ ನಾವು ಜ್ಯೋತಿ ಊರ್ಗ್ ಹೋಗಿದ್ವಲ್ಲ ಆ ಜಾಗದಲ್ಲಿ ಹೋಗ್ ಬಂದ್ಮೇಲೆ 2 ದಿವಸ ಆದ್ಮೇಲೆನು ಎಬ್ಬವ್ ಹಾವೇ ಬಂದು ಇತ್ತಂತೆ 2 ದಿವಸ ಆದ್ಮೇಲಲ್ಲ ಗೈಸ್, ನಾನು ಅದೇ ಜ್ಯೋತಿ ಊರ್ದು ಹೊಲ ತೋರಿಸ್ತೆ ನೋಡಿ ನಿಮ್ಗೆ, ಅಂದ್ರೆ ಅವ್ರದ್ದು ಜಮೀನು ಹೊಲ ತೋರ್ಸದ್ನಲ್ಲ. ಸೊ ಅಲ್ಲಿ ನಾವು ಹೋಗಿದ್ ದಿವಸನೇ ಅಲ್ಲಿ ಹೆಬ್ಬ ಹೋಗ್ಬಿಟ್ಟಿದೆ ಅಂತೆ. ನನ್ನ ತಂಗಿಗೆ ಅಲ್ಲಿ ಊರಲ್ಲಿ ಹೇಳಿದ್ದಾರೆ. ಸೊ ನಾವು ಹೊಲದಲ್ಲಿ ಹೋಗಿ ಬಂದಾದ್ಮೇಲೆ, ಯಪ್ಪ ನಾವು ಹೋಗಿ ಬಂದಾದ್ಮೇಲೆ ಹೇಳೋಳಲ್ಲ, ನಾವು ಹೋದಾಗ ಏನಾದ್ರು ಅರ್ಧ ದಾರಿ ಅಲ್ಲಿ ಹೇಳ್ಬಿಟ್ಟಿದ್ರೆ ನಮ್ಗಂತೂ ಅಷ್ಟೇ ಮೀಟರ್ ಆಫ್ ಕುಳುಮೂಟೆನ ಪರಿಚಯ ಮಾಡ್ಕೊಳಕ್ಕೆ. ಅಕ್ಕ ನಾವು ಇಲ್ಲೇ ಇದೀನಿ ಕಣಕ್ಕ, ನನಗೂ ಸ್ವಲ್ಪ ಮಾತಾಡ್ಸ್ಕೊಂಡು ಹೋಗಕ್ಕ, ನಾನು ಇನ್ ಫ್ಯಾನ್ ಅಂತ ಹೇಳಕ್ ಬಂದಿದ್ದೆ. ತಾವು ಅದು ನಿಮ್ದಾ? ಯಾವ್ದು? ಎಲ್ಲಿ ಗಂಟ ಇದೆ? ನಮ್ಮಮ್ಮ ಅವ್ರದ್ದು ಜಮೀನ್ ಎಷ್ಟಿದೆ? ಎಲ್ಲಿಂದ ಎಲ್ಲಿ ಗಂಟ? ಎಲ್ಲಿಂದ ಎಲ್ಲಿ ಗಂಟ ವಿಶ್ವ? ಎಲ್ಲಿಂದ? ಮುಂಚೆ ಮರ ಎಲ್ಲ ನೀನೇ ಹಾಕಿದ? ನಿನ್ ಚಿಕ್ಕ ವಯಸ್ಸಿಂದ ನೀನ್ ಹುಟ್ಟಾಗ ನೀನೇನ್ ಹಾಕಿದ್ದೆ? ನಾನ್ ಕಲ್ಲೆತ್ತಿದ್ದೀನಿ, ಎಷ್ಟು ಕಲ್ಲೆತ್ತಿದ್ದೀನಿ. ನಮ್ ತಾತ ಆರ್ಸಿ ಕಲ್ಲು ಎತ್ಕೊಡೋದು, ನನ್ ಬಾಣ್ಲಿ ಎತ್ಕೊಂಡೋಗಿ ಈ ತರ ದಿಂಡಿಗೆಲ್ಲ ಹಾಕೋದು. ಅದು ಬದಕ ಇದು ಕಟ್ಟಕ್ಕೆ, ದಿಂಡಿ ಕಟ್ಟಕ್ಕೆ. ಒಂದ್ ಕಲ್ಲು ಇಲ್ಲ ಇಲ್ಲಿ ಇವಾಗ ಇಲ್ವಲ್ಲ, ನಮ್ ತಾತ ಸತ್ತೋಯ್ತಲ್ಲ, ನಮ್ ತಾತ ಹೋದಾಗ್ಲೇ ಹೊರಟೈತ್ ಕಲ್ಲೆಲ್ಲ. ತಾತನ ಎತ್ಕೊಂಡ್ಬಿಟ್ರ ಅಷ್ಟು ಕಲ್ಲು? ಮೊಮ್ಮಗಳು ನಮ್ ತಾತನೇನೆ ಜಾಸ್ತಿ, ನಮ್ ತಾತನೇ ಇದೆಲ್ಲ ಸಂಪಾದನೆ ಮಾಡಿರೋದು. ನಿಮ್ ತಾತನೇ ಇಲ್ಲ? ಯಾಕೆ ಆಸ್ತಿ ಇಟ್ಕೊಂಡಿದ್ದಾರೆ? ಕೊಟ್ಟು ತಾತ ಹೋದ್ಮೇಲೆ ನಮ್ಮ ಅಪ್ಪಂಗ್ ಬಂದಿಲ್ವಾ? ಮತ್ತೆ ನಮ್ಮ ಅಪ್ಪನ ಆಸ್ತಿ ನಮ್ಮ ಅಪ್ಪನಿಗೆ ಮಾತ್ರ ಕೈಯೆಲ್ಲ ಕುಯ್ಸ್ತಾ ಇದೆ, ದೀಪನ್ ಕೈಯಲ್ಲೂ ಕುಯ್ಸ್ತಾ ಇದೆ ಹೊಲನ. ಯಾಕೆ ಅಲ್ಲೇ ಐತ ರಾಗಿ ಕುಯ್ಸು ನೋಡ? ಅದೇನದು ಅಲ್ಲಿರೋದು ಆ ಕಲ್ಲು ಮರದ ಹತ್ರ? ಮಲ್ಕೊಳಕ್ಕೆ ದೇವ್ರು ನೋಡೋಣ. ಮುನೇಶ್ವರ ನಮ್ಮ ಮನೆ ದೇವ್ರು ಇರುತ್ತಲ್ವಾ ಅಲ್ಲಿ? ಅದೇ ಮುನೇಶ್ವರ ಯಾವ್ದು ಇದೆ ಅಲ್ಲಿ? ಮುನೇಶ್ವರ ದೇವರ ಮೂರು ಮುನೇಶ್ವರನಾ? ಗಿಡ ಇದು ಆಲ್ದ ಮರ ಇತ್ತು, ಇಲ್ಲಿ 6 ಮರ ಕಟ್ ಮಾಡ್ಬಿಟ್ಟವ್ರು, ಇವಾಗ ಇದು ಈ ಮರ ಹಾಕ್ಯವ್ರೆ. ಹೌದು. ಏನ್ ಗಿಡ ಇದು? ಗೊತ್ತಿಲ್ಲ. ಎಲ್ಲಿ? ಯಾವಜ್ಜಿ? ನಮ್ಮ ಅಜ್ಜಿ, ನಮ್ಮ ಅಪ್ಪ ಅಮ್ಮನ ಮುತ್ತಜ್ಜಿ. ಮುತ್ತಜ್ಜಿನ ಆ ಮರದ ಹತ್ರ ಸುತ್ತಿದ್ದು, ಬಂದ್ ಮಾಡಿದ್ದು ಬರ್ನಿಂಗು. ಬರ್ನಿಂಗ ಮರದ ಹತ್ರ. ನಮ್ಮ ಮುತ್ತಜ್ಜಿಗಂತೂ ಗೈಸ್ ನಾವು ಗೋಳಿಕೊಂಡಷ್ಟು, ನಾನು ಗೋಳಿಕೊಂಡಷ್ಟು ಯಾರು ಗೋಳಿಕೊಂಡಿಲ್ವೇನೋ ಚಿಕ್ಕ ವಯಸ್ಸಲ್ಲಿ. ಬಟ್ ತುಂಬಾ ಸ್ಟ್ರಾಂಗ್ ಆಗು ಇದ್ರು ಚಿನ್ನವರು, ಸಕ್ಕದಾಗಿದ್ರು ನೋಡಕ್ಕೆ, ವೈಟ್ಗೆ ಸಕ್ಕದಾಗಿದ್ರು. ಇನ್ನೊಂದು ಗೊತ್ತಾ, ಇವಾಗ ನಮ್ ಕುಳ್ಮೂಟೆ ನೋಡ್ತಾ ಇದ್ದೀರ, ಈ ಕುಳ್ಮೂಟೆ ಇವ್ರ ಅಮ್ಮ ನೋಡಕ್ ಒಂದೇ ತರ ಇರತ್ತಾರೆ. ಅವ್ರ ಅಮ್ಮ ತೋರಿಸ್ದ ನೀನು? ಇಲ್ಲ, ಇವತ್ತು ತೋರಿಸ್ತೀನಿ. ಅವ್ರ ಅಮ್ಮ ನೋಡಿದ್ರೆ ಕುಳ್ಮೂಟೆ ನೋಡ್ದಂಗೆ ಇರುತ್ತೆ. ಇವತ್ತು ತೋರಿಸ್ತೀನಿ. ಹೇಳ್ಬಿಡ್ತಾರೆ ನಮ್ಮ ಅಮ್ಮನ ತರನೇ ನಾನು ಇರೋದು. ನಮ್ಮ ಅಮ್ಮನೇ ನಮ್ಮ ಅಮ್ಮ ಹೆಂಗಾಗಿದ್ಯೋ ನಾನು ಹಂಗೆ ಆಗೋದು. ಏನಾಗೋದು? ವಯಸ್ಸಾದಂತ ಕಾಲ. ಹೌದು. ನೀನು ನಿಮ್ಮ ಅಮ್ಮ ಜ್ಯೋತಿಷ ಎಲ್ಲ ಹೇಳ್ತೀಯ? ಇಲ್ಲ, ಅದೆಲ್ಲ ಹೇಳಕ್ ಅಲ್ಲ, ಇವ್ರ ಅಮ್ಮ ಫಸ್ಟ್ ದಿವಸ ನಾನು ನೋಡಿದೆ, ಹೇಳಕ್ ಬರಲ್ಲ. ಹಂಗೆ ಕಣಪ್ಪ, ಹಿಂಗೆ ಕಣಪ್ಪ, ನೀನು 90 ಕೊಟ್ಟು ಜಾಸ್ತಿ ಆಗ್ತಿ ಕಣಪ್ಪ, ಇದೆಲ್ಲ ಬಿಟ್ಕೊಡಪ್ಪ ಅಂತೆಲ್ಲ ಹೇಳ್ತಾ ಇದ್ರು. ಇದೆಲ್ಲ ಜ್ಯೋತಿಷ್ಯ ಚೆನ್ನಾಗಿ ಹೇಳ್ತಾರ ಅವರು. ಯಾವ್ದೋ ಗಿಡ ತೋರಿಸ್ತಾರಂತೆ ಗೈಸ್. ಏನ್ ಗಿಡ? ಅಮ್ಮ ಎಣ್ಣೆ ಫ್ಯಾಕ್ಟ್ರಿ ಇಕ್ತಾ ಇದೆ ಅಂತ ಹೋಗ್ಬೇಕು. ಇಲ್ಲ, ಏನಿದು? ಅದು ಅರಳಿ ಗಿಡ. ಯಾವ್ದು? ಒಳಗಡೆ ಬಾ. ಅಪ್ಪ ನಾನು ಹೋಗಲ್ಲಪ್ಪ. ಯಾವ್ದು? ಯಾವ ಅರಳಿ ಗಿಡ ಇದು? ಉದ್ದಕ್ಕಿರೋದು? ಸಾಕು, ಅದೇ ಹೇಳಿದೆ. ಎಣ್ಣೆ ಮಾಡ್ತೀವಿ ಅಂತ ಹೇಳಿದ್ದು. ಏನೆಣ್ಣೆ? ಹರಳೆಣ್ಣೆ. ಅದೇ ಇಲ್ಲಿ ನೋಡು, ಇಲ್ಲಿ ನೋಡು, ಮಕ್ಕ ತೋರ್ತಾ ಒಂದ್ಸತಿ ನೋಡಿ, ಹಿಂಗ್ ಕೋಪ ಮಾಡ್ಕೊಂತೀವಿ ನೋಡು, ಹಳ್ಳೆಣ್ಣೆ ಮಕ್ಕ ಐತೆ. ಜೋಳ ಮಿಸ್ಕುನ್ ಜೋಳ. ಮುಸ್ಕೊಂಡ್ ಜೋಳ. ಇದು ಬೇರೆಯವ್ರದಾ? ಇದು ಬೇರೆಯವ್ರದಾ? ಇದು ನೋಡಿ, ರಾಗಿ ಇದು ಎಲ್ಲ ಇವ್ರದ್ದು, ಈ ಕಡೆ ಊರವ್ರದ್ದು ಇದು. ಅಲ್ಲ, ಯಾರೋ ಊರದು, ಊರದು ಒಂದೊಂದು ಪಕ್ಕದಲ್ಲಿ ಇರುತ್ತಾ? ಇಲ್ಲಿ ಅಂತ ರಾಗಿಯಲ್ಲಿ ಇವಾಗ ಅಂತ ಐತೆ, ಅವ್ರ ಊರವ್ರದ್ದು. ಅವ್ರದಾ? ನಮ್ಮ ಇಬ್ರು ಮಕ್ಳು ನೋಡ್ರಿ ಹೆಂಗ ಆಟ ಆಡ್ತಾರ. ಏನ್ ಮಾಡ್ತಾರದು? ಸಾಕು, ಬನ್ರಿ ಹೋಗೋಣ, ನಡಿ, ಲೆಟ್ಸ್ ಗೋ. ನಡೀರಿ ಗೈಸ್. ಈ ಮನೇಲಿ ಕೆಲವೊಂದಷ್ಟು ಈ ಟ್ರೆಂಡಿಂಗ್ ಸಾಂಗ್ಗಳನ್ನ ಇವಾಗ ರೀಲ್ಸ್ ಮಾಡಿದ್ದಾಯ್ತು. ನಮ್ಮ ಕುಳ್ಮೂಟೆ ಅವ್ರು ಬಂದು ಸೈಡಲ್ಲಿ ನಿಂತ್ಕೊಂಡು ವಾಯ್ಸ್ ಹಾಕೋದು, ನಾವು ಕ್ಯಾಮ್ರಾಮ್ಯಾನು, ಹೆಲ್ಪರ್. ಗುರುಗಳ ಕಾಲ್ ಮುಗಿಯೋ, ಗುರುಗಳ ಕಾಲ್ ಮುಗಿಯೋ, ಗುರುಗಳ ಕಾಲ್ ಮುಗಿ. ಗುರುಗಳೇ ನಮಸ್ಕಾರ. ಗುರುಗಳೇ, ನಿಮ್ಮ ಆಚೆ ಹೋದ ಹಾಗೆ ತಲೆ ಮೇಲೆ ಹೊರಗಿರ್ಲಿ ಗುರುಗಳೇ. ಅಮ್ಮ ಇದ್ರೇನೆ ನನ್ಗೆ ಬಲ. ಏನ್ ಬಲ? ಆಲೆಕ್ಸ್ ಕುಡ್ದಷ್ಟು ಬಲ. ನಮ್ಮಮ್ಮ ಇರೋದಕ್ಕೆ ಇವತ್ತು 2 ಹಾಡು ನಾನು ಕಂಪ್ಲೀಟ್ ಮಾಡಿದೀನಿ ಗೈಸ್. ಅದೇ ನನ್ನ ಹಸ್ಬೆಂಡ್ಗೆ ಮತ್ತೆ ನನ್ನ ಅಮ್ಮಂಗೆ. ಹೌದಾ? ಅದೇ ನಾನು ನಿಮ್ಮಮ್ಮ ಇದ್ದಾಗಿಂದ ನನಗೆ ಒಂದಾಡು ಮಾಡಕ್ ಆಗ್ತಾರೆ ಗಾಯ್ಸ್. ಇಂಥ ಕುಳುಮೂಟೆ ಇರ್ಬೋದ್ರೆ ನಮ್ಗೆ ಆಗದ್ದೇ ಇಲ್ಲ. ಏನ ಒಂದೇ ಒಂದು ಹಾಡು ಹಿಡ್ಕೊಂಡು ಇಬ್ರು ಸಾಂಗ್ ಮಾಡಕ್ಕ ಏನ್ ಮಾತಾಡ್ತಾರೆ? ನಮ್ ಬೇಬಿ ಅವರು ಮನ್ಸಿಂದ ಮಾತಾಡ್ಬೇಕು, ಮನ್ಸಿಂದ ಮಾತಾಡ್ಬೇಕು. ಯಾವತ್ತು ಮನ್ಸಿಂದಾನೇ ಮಾತಾಡೋದು. ಎಲ್ಲಾರು ಚೆನ್ನಾಗಿ ಬದುಕಲಿ. ಮನ್ಸಿಂದ ಮಾತಾಡೋ, ಮೀಸೆಯಿಂದ ಮಾತಾಡಬೇಡ.
ಮೀಸೆ ಬಿಟ್ಕೊಂಬ ಮಾಮ ಅನ್ಸುತ್ತೆ ಅದು ಮಾಮನ ಅಲ್ಲ ಮನ್ಸಿಂದನೇ ಮಾತಾಡ್ತಾ ಇರೋದು. ಯಾಕೆ ನಂಗೆ ಯಾಕೋ ಮೀಸೆ ಬಿಟ್ಕೊಂಬ ಎಲ್ಲಿದೆ ಮೀಸೆ? ನೋಡಿ ಇಲ್ಲೊಂದೇ ಒಂದಿದೆ. ನನ್ನ ಮಾಮನ್ ಗಾಡಿನೇ ಅನ್ಕೋಬಿಟ್ಟೆ ಅದು. ಹಸು ಎತ್ಕೊಂಡು ಹೋಗ್ತಾವೆ. ನಾವು ಒಂದು ದಿವಸ ಫಾರ್ಮರ್ ಆಗ್ಲೇಬೇಕಿತ್ತು. ಇದೆಲ್ಲ ಬಿಟ್ಬಿಟ್ಟು ಒಂದು ಹೊಲ ತಗೊಂಡು ಅಂದ್ರೆ ಒಂದು ಎಕರೆ ತಗೊಂಡು ಕುರಿ ಮೇಕೆ ಬೇಕು ಸಾಕೊಂಡು ಇಂಥವ್ರನ್ನ ಕೆಲ್ಸಕ್ಕೆ ಇಟ್ಕೊಂಡು ಮೀಸೆಯಿಂದ ಮಾತಾಡೋರ್ನ ಮನ್ಸಿಂದ ಮಾತಾಡಿ ಅಂತ ಹೇಳ್ಕೊಂಡು ಇದೆಲ್ಲ ಮಾಡ್ಬೇಕು. ಎಲ್ಲಿ ಯಾವಾಗ ಮಾಡೋಣ ಹೇಳಿ? ಏನು ಹೊಲ ಒಂದ್ ಜಮೀನ್ ತಗೊಂಡು ಏನ್ ಇವ್ರ ಅಪ್ಪ ಅಮ್ಮ ನಮ್ಗೆ ಕಂತೆ ತಂದಿಕ್ಕೋರೆ ಜೋಬಲ್ಲಿ ಕಾರಲ್ಲಿ ಸಿಲಿಂಡರ್ ಅಲ್ಲಿ ಎಲ್ಲಾರಾದ್ರೂ ಕೊಡ್ತಾರ. ಅವ್ರು ಸಂಪಾದನೆ ಮಾಡ್ಬೇಕು, ಅವ್ರು ತಗೋಬೇಕು. ಅದು ಹೆಂಗ್ ಕೇಳ್ಬೇಕು? ಯಾವ ಮಾಡ್ ಮನೆ ನಾನು ನೋಡ್ತೀನಿ ನಡಿ ಎಲ್ಲಿ ತಗೊಂಡ ಎಲ್ಲಿ ಮಾಡೋಣ ಅಂತ. ಏನ್ ಇವ್ರ ಅಪ್ಪ ಅಮ್ಮ ನಮ್ಗೆ ಕಂತೆ ತಂದಿಕ್ಬಿಟ್ಟಿ ನೋಡಪ್ಪ ಈ ಕಂತೆ ಎತ್ಕೊಂಡಿಗೆ ಎಕರೆಗೆ ಹಾಕ್ಬಿಟ್ಟು ಎಕರೆ ನಮ್ಮ ಮಕ್ಕಳೇ ಮಾಡ್ಬಿಡು ಅಂತ. ಇದನ್ನ ನಂಬೋದು, ಇದನ್ನ ನಂಬಕ್ಕಾಗಲ್ಲ. ಸೊ ಗೈಸ್ ಫೈನಲಿ ರೀಲ್ಸ್ ಎಲ್ಲ ಮಾಡಿಕೊಂಡು ಎಷ್ಟು ಮಳೆ ಗೊತ್ತಾ, ಫುಲ್ಲು ವೆದರು ಫುಲ್ಲು ಬೆಳಗ್ಗೆ ಹೇಳ್ದಂಗೆ ಫುಲ್ಲು ಕೂಲಾಗಿ ಹೋಗಿದೆ. ಸೊ ಇವಾಗ ನಾನು ಹೇಳ್ತಾ ಇದ್ದೆ ಇದೇ ವಿಡಿಯೋನಲ್ಲಿ ನಮ್ಮ ತಾತ ಅಜ್ಜಿನ ತೋರಿಸ್ತೀನಿ, ಅವ್ರ ಮನೆ ತೋರಿಸ್ತೀನಿ ಅಂತ. ಸೊ ಇದೇ ನಮ್ಮ ತಾತ ಅಜ್ಜಿ ಮನೆ. ನಮ್ಮ ತಾತ ಇದ್ದಾರೋ ಇಲ್ವೋ ಗೊತ್ತಿಲ್ಲ, ನೋಡುವ. ಮಮ್ಮಿ ಬೇಬ್ ನಮ್ ತಾತ ಏಯ್ ಇಲ್ಲಿ ಹಾಯ್ ಮಾಡಿ. ಏನು ಇಲ್ಲ, ಹಾಯ್ ಮಾಡು, ಭಯ ಪಡ್ಬೇಡ, ಹಾಯ್ ಹೇಳು, ನಮಸ್ಕಾರ ಮಾಡು. ಆಯ್ತು ಎಲ್ರಿಗೂ ನಮಸ್ಕಾರ ಮಾಡೋ. ಗೈಸ್ ಇವ್ರೆ ನಮ್ ತಾತ ಅಂದ್ರೆ ನಮ್ಮ ಅಮ್ಮವರ ಅಪ್ಪ, ನಮ್ಮ ಕುಂಟ್ಲಕಡಿ ತಾತ ಇದು. ಆಮೇಲೆ ಇಲ್ಲಿ ನಮ್ಮ ಅಮ್ಮವ್ರ ಅಮ್ಮ ಇದಾರೆ ನೋಡಿ, ಜಯಮ್ಮ ಅಮ್ಮ. ನಮಸ್ಕಾರ ಮಾಡು. ಕರೆಂಟ್ ಬೇರೆ ಹೋಗ್ಬಿಟ್ಟಿದೆ ಗೈಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮಸ್ಕಾರ ಮಾಡಿ. ಇಲ್ಲೇ ಇದೀನಿ, ಇಲ್ಲೇ ಅವ್ರಿಗೆ ಸ್ವಲ್ಪ ಕಣ್ ಕಾಣಿಸಲ್ಲ ಗೈಸ್, ಸ್ವಲ್ಪ. ಜಯಮ್ಮ ಅಜ್ಜಿ ಅವರೇ, ನಾವು ನಿಮ್ಮ ಮೊಮ್ಮಗರು ಇಲ್ಲಿ ಅಷ್ಟೊಂದು ಜಲ್ಟ ಬರ್ತೀರಾ ನೀವು? ಓಂ ನಮಃ ಶಿವಾಯ. ಇಲ್ಲ ಈಗಲ್ಲ, ಬೆಳಗ್ಗೆ ಹೋಗ್ತೀವಿ. ಎಲ್ಲಿ ನೀನ್ ಬಂದೇ ಇಲ್ಲ? ನಾ ಬಂದಾಗಿದ್ದ ನೋಡಕ್ಕೆ. ನಿಮ್ಮ ಅಜ್ಜಿಗೆ ಫುಲ್ ವೈಟ್ ಕೂತ್ ಬಂದ್ಬಿಡಿತಲ್ಲೋ. ಫುಲ್ ವಯಸ್ಸು. ಎಷ್ಟು ಅಜ್ಜಿ ನಿಂಗೆ ವಯಸ್ಸು? ಮಾ ಜಯಮ್ಮ ಮೋ ಎಷ್ಟು ವಯಸ್ಸು ನಿಂಗೆ ಇವಾಗ? ಕರೆಂಟ್ ಬಂತು. 70? ನಿನ್ ಮಗಳಿಗೆ 50 ಅಂತಲ್ಲ? ನಿನ್ಗೆ ಎಷ್ಟಪ್ಪ ವಯಸ್ಸು? ಹೇಳಪ್ಪ. 85 ವರ್ಷ. ನಮ್ಮ ಅಪ್ಪಂಗೆ ನಮ್ಮ ಅಜ್ಜಿಗೆ ಬಂದ್ಬಿಟ್ಟು ಎಷ್ಟು ಹೇಳಿದ್ದು? 70 ವರ್ಷ. ಹೋಗು ಅಲ್ಲಿ. ಅಪ್ಪ ಅಪ್ಪ ಹೊಡಿಯಪ್ಪ ಮಕ್ಕಕ್ಕೆ. ಪಾತ್ರ ರಾವಣದ ಯಾವ್ದು? ರಾವಣಂದು. ನಾನು ದಶರಥ 10 ತಲೆ ರಾವಣದ ಒಂದು ಡೈಲಾಗ್ ಕೇಳ್ಕೊಡು. ಅದೇ ಒಂದು ಡೈಲಾಗ್ ಕೇಳ್ಕೊಡು, ನಾನು ಮಾಡ್ತೀನಿ. ಅಜ್ಜಿ ನೋಡಿ ಗೈಸ್ ಚೆನ್ನಾಗಿ ಹಾಡು ಹೇಳ್ತಾರೆ. ಭೀಮ ಭುಜವ ತೋರಿಸ ಪಂಚಪತಿಯ ಎಂದು. ಓ ಅಜ್ಜಿ, ನಾನು ಪಂಚ ಡೈಲಾಗ್ ಕೊಡಿಬೇಕಂದ್ರೆ ಪಂಚ ಬಿಚ್ಕೊಂಡು ಹೊಡೆಯೋ ತರ ಆಯ್ತಾರೆ ಇದು. ಅಮ್ಮನ್ ಕರಿ. ನನ್ ಹಂಗಿರ್ಬಾರ್ದು. ಆ ಭೀಮನ್ ಎಬ್ಬರ್ಸೋತಾರೆ. ಶಿಷ್ಯ, ನಿನ್ನಂತ ಮಕ್ಕಳನ್ನು 100 ಜನವನ್ನು ನಾನು ನೋಡಿದ್ದೇನೆ. ಎಲೆ ಭೀಮ ಎತ್ಕೋಬಾ, ಹೋಗೋ ಬಾಮ ಅಂತ. ಬಾಯ್ ಬಾಯ್ ಮಾಮ. ಅಪ್ಪ ಚಿಲ್ಡು ವೆದರ್ ನೋಡು, ಇಲ್ಲಿ ನೋಡು, ಕೋಲ್ಡ್ ಹೆಂಗ್ ಕಾಣ್ತಿದೆ. ಕೊಡೆಕೆನಲ್ ನಮ್ಮ ಮಾಮ ಹೊಟ್ಟೆ ತಟ್ಟೆ ಮಾಡೋ ಗಂಟ ರಜ್ಜನ್ನೇ ಹಾಕಲ್ಲ. ಇವತ್ತು ಹೋಗುತ್ತೆ. ದೀಪಕ್ ಬೇರೆ ಚಾಲೆಂಜ್ ಕಟ್ಬಿಟ್ಟಿದೀನಿ ಅಂತ. ಬಾಯ್ ಮಾಮ. ಅಕ್ಕ ಬಾಯ್, ಹುಷಾರು, ಚಳಿ ಆಗ್ತಾ ಇಲ್ವಾ ಅಮ್ಮ? ಬಾಯ್ ಮಾಮ, ಬಾಯ್, ಹುಷಾರು, ಬಾಯ್.
ಹಾ ಆಗೋದೇ ಇಲ್ಲ ನಮ್ಮ Bye, ಅಮ್ಮಂಗೆ ನಮ್ಮ ವಂಶದಲ್ಲಿ ಯಾರಿಗೂ ವೈಟ್ ಕೂದಲೇ ಆಗಲ್ಲ ಅದೇ ಅದರಲ್ಲಿ ಊಟಿಯಲ್ಲಿ ಹೆಂಗಿರುತ್ತೆ ಯಪ್ಪ ಗೈಸ್ ನಿಜ ಎಷ್ಟು ಕೋಲ್ಡ್ ವೆದರ್ ಅಂದ್ರೆ ಏನಕ್ಕೆ ಇಷ್ಟು ಮಳೆ ಅಂತಾನೆ ಗೊತ್ತಿಲ್ಲ. ಅಲ್ಲ So, ಇವಾಗ 6 ಗಂಟೆ 6 o'clock ನಾವು ಬಿಡ್ತಾ ಇರೋದು. ಕಾರೆಲ್ಲ ಫುಲ್ ಮಂಜಾಗ್ಬಿಟ್ಟಿದ್ದಲ್ಲ ದೀಪು. ನಾವು ನೆನ್ನೆನೆ ಸಂಡೇ ಹೋಗೋಣ ಅನ್ಕೊಂಡ್ವಿ ನಾ ಈ ಸಂಜೆ ಹಂಗೇನೆ, ಬಟ್ ನೆನ್ನೆ ಅಮಾವಾಸ್ಯೆ ಬೇರೆ ಇತ್ತಲ್ವಾ, ಸೊ ಹಾಗಾಗಿ ಹೋಗ್ಲಿಲ್ಲ ನಾವು. ಇವಾಗ ಬೆಳಗ್ಗೆ 6 ಗಂಟೆಗೆ ಎದ್ದು ಹೋಗ್ತಾ ಇದೀವಿ. ಅಪ್ಪ ಆಚೆ ಕಡೆ ಕಾಲ್ ಇಡಕ್ ಆಗ್ತಿಲ್ಲ ಗೈಸ್, ಈ ಕಡೆ ಸೈಡ್ ಐ ಲವ್ ಯು ಹೇಳು ಅಂದ್ರೆ ಸಖತ್ತು ಕೋಲ್ಡ್ ಗೈಸ್ ಆಚೆ. ನಿಜವಾಗ್ಲೂ ಈ ಟೈಮಲ್ಲಿ ಎಲ್ಲಾರು ಆಚೆ ಎಲ್ಲರೂ ಪ್ಲಾನ್ ಗೀನ್ ಮಾಡ್ಬಿಟ್ರೆ ಅಲ್ಲಿ ಇಲ್ಲಿ ಅಂತ ಆಗಲ್ಲ. ಹೋಗ್ತೀನಿ ಅಂತ ಈ ಟೈಮಲ್ಲಿ ನನ್ ಕೈಲಂತೂ ಆಗಲ್ಲ. ಆಚೆ ಕಡೆ ಸ್ವಲ್ಪ ಓಡಾಡಕ್ಕೆ ಅಂದ್ರೆ ಫ್ಯಾನ್ ಇರ್ಲೇಬೇಕು ಮನೇಲಿದ್ರೆ, ಬಟ್ ಫ್ಯಾನ್ಗೂ ಈ ವೆದರ್ಗೂ ಈ ತರ ಗಾಳಿಗೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ ರೀ? ನಾನೆಲ್ಲ ಗೊತ್ತಿನ ಇಲ್ಲೆಲ್ಲ ನೋಡಿದ್ ಕಾಡು ಫುಲ್ಲು ಗಿಡ ಮರ ಇದೆಯಲ್ಲ, ಇದು ಅದೇ ಬೆಂಗಳೂರಲ್ಲಿ ಇಷ್ಟೊಂದು ಚಳಿ ಆಗಲ್ಲ ನೋಡಿದ್ಯಾ? ಬೆಂಗಳೂರಲ್ಲೂ ಫುಲ್ ಕ್ಲೈಮೇಟ್ ಹಿಂಗೆ ಇದೆ ಅಂತ ಹೇಳ್ತಿದ್ದಾರೆ. ಯಾರು ಹೇಳಿದ್ದು? ಅಲ್ಲಿ ಅನೋಕ್ ಅವ್ರ ಅಮ್ಮನೇ ಹೇಳಿದ್ರಂತೆ ಫುಲ್ಲು ಮಳೆ. ಸಿಂಹ ಫುಲ್ಲು ಗಡಗಡಮ್ಮ ಅಂತ ಅಲ್ಲೂ ಫುಲ್ ಹಂಗೆ ಅಂತೆ. ಫೈನಲಿ ನಾವು 2 ದಿವಸ ಅಂತ ಬಂದ್ವಿ ನಮ್ಮ ಮನೆಗೆ. ಒಂದ್ ದಿವಸ ಇಲ್ಲ, ಶನಿವಾರ ನೈಟ್ ಒನ್ ಡೇ ಇದ್ವಿ, ಅಂದ್ರೆ ನೈಟ್ ಮಾತ್ರ ಇದ್ವಿ ಶನಿವಾರ. ಸೊ ಸಂಡೇ ಒಂದು ನೈಟ್ ಇದ್ವಿ. ಸೊ ಇವಾಗ ಹೊರಡ್ತಾ ಇದೀವಿ ಗೈಸ್ ನಮ್ಮ ಮನೆಗೆ. ಯಪ್ಪ ವೆದರ್ನ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ ಆಚೆ ಕಡೆ ಅಲ್ಲಿ ಇಲ್ಲಿ ಓಡಾಡಕ್ಕೆ. ನಿಮ್ಮೆಲ್ಲ ಆಶೀರ್ವಾದದಿಂದ ನಮ್ಮ ಕುಳ್ಮೂಟೆ ಅವ್ರ ತಾಯಿಯವರು ಆಶೀರ್ವಾದ ಇದು ಹುಷಾರಾಗಿ ಹೋಗ್ತಾ ಇರೋದು. ಕೆಲ್ಸ ಬೇರೆ ಅವ್ರಿಗಿದೆ ಅಲ್ವಾ, ಅದರಿಂದ ಹೋಗ್ತಾ ಇರಲಿಲ್ಲ. ಅವ್ರ ಕೆಲ್ಸ ಇಲ್ಲ ಅಂದ್ರೆ 10 ಗಂಟೆ ಇಲ್ಲ 10-11 ಗಂಟೆಗೆ ಹೋಗ್ತಾ ಇದ್ವಿ. ಎದ್ದು ಆರಾಮಾಗಿ ಮಲ್ಕೊಂಡು ಒಂದ್ ಸ್ವಲ್ಪ ಹೊತ್ತು. ಚಿನ್ನಿ ಬಾಯ್ ಹೇಳ ಜೊತೆ, ಬಾಯ್ ಹೇಳಮ್ಮ. ಬಾಯ್ ಸಿರಿ ಬಾಯ್. ಸಮ್ರಾಟ್ ಬಾಯ್ ಮಾಡು. ಬಾಯ್ ಹೇಳೋದಲ್ಲಿ ಅಲ್ಲ ಬಾಯ್. ನನ್ ಮಗ ಮಾತ್ರ ಈ ಟೊಪ್ಪಿ 2 ದಿವಸದಿಂದ ಈ ಪುಲ್ಲೋವರ್ ಹಾಕೊಂಡು ಗಳಗಳ ಅಂತವನು. ಗುಡ್ ಮಾರ್ನಿಂಗ್ ಹೆಂಗಮ್ಮ ಹೇಳೋದು? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಗೈಸ್. ಸೊ ಹಾಗೆ ಬೈ ಬಾಯ್. ಇಷ್ಟೇ ವಿಡಿಯೋ ಮಾಡೋಕ್ಕಾಗೋದು. ಸೊ ವಿಡಿಯೋ ಕೊನೆ ಗಂಟ ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಹಾಗೆ ಮರಿದಿರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋನೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ಟಿಲ್ ದೆನ್ ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಬಾಯ್. ಬಾಯ್.